ನೋಡಿ ಲವಣಗಳು ಅಂತಿದೆ ಪಾಠ. ಆಮ್ಲಗಳು, ಪ್ರತ್ಯಾಮ್ಲಗಳು, ಲವಣಗಳು. ಆಮ್ಲದ ಬಗ್ಗೆ ಹೇಳಿದೆ, ಪ್ರತ್ಯಾಮ್ಲದ ಬಗ್ಗೆ ಹೇಳಿದೆ. ಈಗ ಲವಣಗಳಲ್ಲಿ ಫಸ್ಟ್ ಬರೋದು ಸೋಡಿಯಂ ಕ್ಲೋರೈಡ್. ಸೋಡಿಯಂ ಕ್ಲೋರೈಡ್ ಅಂದ್ರೆ ಸಾಮಾನ್ಯವಾಗಿ ಅದು ತಿನ್ನೋ ಉಪ್ಪು ಇರುತ್ತಲ್ಲ, ಉಪ್ಪು, ಅಡಿಗೆ ಉಪ್ಪು. ಕೇಳಿಸ್ಕೊಳ್ಳಪ್ಪ, ಅಡಿಗೆ ಉಪ್ಪಿಗೆ ಏನಂತ ಹೇಳ್ತೀವಿ? ಇದರ ರಾಸಾಯನಿಕ ಹೆಸರು, ಸಾಮಾನ್ಯ ಹೆಸರು ಅಡಿಗೆ ಉಪ್ಪು, ರಾಸಾಯನಿಕ ಹೆಸರು ಸೋಡಿಯಂ ಕ್ಲೋರೈಡ್. ಸೋಡಿಯಂ ಅಂದ್ರೆ ಏನು? Cl ಅಂದ್ರೆ ಕ್ಲೋರೈಡ್. ಸೊ ಇದ್ರ ಉಪಯೋಗಗಳು ಕೇಳ್ತಾರೆ. ಎಷ್ಟೋ ಲವಣಗಳು ಇದಾವಲ್ಲ, ಯಾವಾಗಲೂ ಲವಣಗಳ ಉಪಯೋಗ 2 ಮಾರ್ಕ್ಸ್ ಕೇಳ್ತಾರೆ. ಮಾರ್ಕ್ಸ್ಗೆ ಸೊ ಎಲ್ಲಾ ಲವಣಗಳ ತಯಾರಿಕೆ ಮತ್ತು ಉಪಯೋಗಗಳನ್ನ ಓದ್ಕೋಬೇಕು. ಇಲ್ಲಿ ಉಪಯೋಗ ಆಯ್ತು ಸೋಡಿಯಂ ಕ್ಲೋರೈಡ್, ಸೋಡಿಯಂ ಹೈಡ್ರಾಕ್ಸೈಡ್. ಸೋಡಿಯಂ ಹೈಡ್ರಾಕ್ಸೈಡ್ ಅಂದ್ರೆ NaOH ತಯಾರಿಕೆ. ಅಡಿಗೆ ಸೋಡಾ ಅಂದ್ರೆ ಏನು? ಕಿನ್ನು ಸೋಡಾ. ವಾಷಿಂಗ್ ಸೋಡಾ ಅಂದ್ರೆ ಬಟ್ಟೆ ಒಗೆಯೋದು. ಚಲುವೆ ಪುಡಿ ಅಂದ್ರೆ ಬ್ಲೀಚಿಂಗ್ ಪೌಡರ್. ಚಲುವೆ ಪುಡಿ ಅಂದ್ರೆ ಏನು? ಬ್ಲೀಚಿಂಗ್ ಪೌಡರ್. ಇವುಗಳ ತಯಾರಿಕೆಯಲ್ಲಿ ಬಳಸ್ತಾರೆ. ಸೊ ಸೋಡಿಯಂ ಕ್ಲೋರೈಡ್, it is called as NaCl chemical name. It is used in the preparation of sodium hydroxide. ಅಡುಗೆ ಸೋಡಾ means cooking soda, washing soda, and calcium oxychloride, that is bleaching powder. Sodium ಇದು ಕ್ಲೋರಾಲ್ಕಲಿ ಪ್ರಕ್ರಿಯೆ. ಕ್ಲೋರಾಲ್ಕಲಿ ಅಂತಂದ್ರೇನು? ಇಲ್ಲಿ ನಮಗೆ NaOH ಸೋಡಿಯಂ ಹೈಡ್ರಾಕ್ಸೈಡ್ ಬೇಕು, ಅದರ ತಯಾರಿಕೆ ಏನು? ಸೋಡಿಯಂ OH ಹೈಡ್ರಾಕ್ಸೈಡ್. ಸೊ ಇದನ್ನ ಏನೇನು ಬೇಕು ನಮಗೆ? NaCl ಅಂದ್ರೆ ಸೋಡಿಯಂ ಕ್ಲೋರೈಡ್. ಸೋಡಿಯಂ ಕ್ಲೋರೈಡ್ ಅಂದ್ರೆ ಉಪ್ಪು. ಆ ಉಪ್ಪನ್ನ ನಾವು ಏನಂತ ಹೇಳ್ತೀವಿ? ಉಪ್ಪಿಗೆ ನೀರು ಮಿಕ್ಸ್ ಹಾಕಿದ್ರೆ ಅಂತ ಬ್ರೈನ್ ದ್ರಾವಣ ಅಂತ ಹೇಳ್ತೀವಿ. ಬ್ರೈನ್ ದ್ರಾವಣ ಅಂದ್ರೆ ಉಪ್ಪಿನ ದ್ರಾವಣ, NaCl ಸೋಡಿಯಂ ಕ್ಲೋರೈಡ್. ಅದನ್ನ ನಾವು ಇದು ತೊಟ್ಟಿ, ಇದು ಇದು ಒಂದು ಆನೋಡು ಕೆಥೋಡು, ಬ್ಯಾಟರಿ ಪ್ಲಸ್ಗೆ ಮೈನಸ್ಗೆ ಜೋಡಿಸ್ತೀವಿ, ಹೌದಾ? ಇದರಲ್ಲಿ ಉಪ್ಪು ನೀರು ಹಾಕ್ತೀವಿ. ಉಪ್ಪು ನೀರು ಹಾಕಿ ಅದರಲ್ಲಿ ಕರೆಂಟ್ ಪಾಸ್ ಮಾಡ್ತೀವಿ. ಏನ್ ಪಾಸ್ ಮಾಡ್ತೀವಿ? ಕರೆಂಟ್ ಪಾಸ್ ಮಾಡಿದಾಗ ಏನಾಗುತ್ತೆ? ನಮಗೆ ಈ ಸೈಡ್ ಇಂದ NaOH ಸೋಡಿಯಂ ಹೈಡ್ರಾಕ್ಸೈಡ್ ಸಿಗುತ್ತೆ. ಏನ್ ಸಿಗುತ್ತೆ? ಆಮೇಲೆ ಇಲ್ಲಿ ಈ ಕಡೆ ಒಂದು ಅನಿಲ ಬಿಡುಗಡೆ ಆಗುತ್ತೆ. ಇದು ಏನಿದು? ಪ್ಲಸ್ ಸೈಡ್. ಪ್ಲಸ್ ಸೈಡ್ ಅಲ್ಲಿ ಬಿಡುಗಡೆಯಾದಂತಹ ಅನಿಲಕ್ಕೆ ಆನೋಡ್ ಅಂತ ಹೇಳ್ತೀವಿ. ಅದು ಕ್ಲೋರಿನ್ ಅನಿಲ. ಯಾವ ಅನಿಲ? ಕ್ಲೋರಿನ್. ಅದೇ ತರ ಮೈನಸ್, ಬ್ಯಾಟರಿ ಮೈನಸ್ ಸೈಡ್ ಇರುತ್ತಲ್ಲ, ಅದು ಕ್ಯಾಥೋಡ್. ಅಲ್ಲಿ ಬಿಡುಗಡೆಯಾದ ಅನಿಲ ಹೈಡ್ರೋಜನ್ ಅನಿಲ. ಸೊ H2. This is called as chloralkali process. Chloralkali process is the production of NaOH sodium hydroxide. For that we use NaCl sodium chloride solution here, that is called as brine solution, plus water we are putting here. Then we are passing the current. Then we are getting NaOH sodium hydroxide. Along with that we are getting chlorine at the anode and hydrogen at the cathode. So now ಈಗ ಏನ್ ಮಾಡಬೇಕು ಅಂತಂದ್ರೆ ಇದ್ರದ್ದು 3 ಉಪಯೋಗಗಳನ್ನ ನೀವು ಕೇಳಬಹುದು, ಹೌದಾ? ಎಕ್ಸಾಮ್ ಅಲ್ಲಿ ಆನೋಡ್ ನಲ್ಲಿ ಬಿಡುಗಡೆಯಾದ ಅನಿಲ ಯಾವುದು? ಹೌದಾ? ಕ್ಲೋರಿನ್. ಅದರ ಉಪಯೋಗಗಳನ್ನು ಬರೆಯಿರಿ ಅಂತ ಕೇಳಿದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ನೀರಿನ ಶುದ್ಧೀಕರಣದಲ್ಲಿ ಈಗ ಕುಡಿಯೋ ನೀರು ಇರುತ್ತಲ್ಲಪ್ಪ, ಅದಕ್ಕೆ ಕ್ಲೋರಿನ್ ಹಾಕಿದ್ರೆ, ಬ್ಲೀಚಿಂಗ್ ಪೌಡರ್ ಹಾಕಿದ್ರೆ ಅದರಲ್ಲಿರೋ ಏನೋ ಕ್ರಿಮಿಗಳು ಏನಾಗ್ತವೆ? ಸತ್ತು ಹೋಗ್ತವೆ. ಈಜುಕೊಳದಲ್ಲಿ, ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಎಲ್ಲರೂ ಹೊಲಸು ಮಾಡಿಬಿಟ್ಟಿರ್ತಾರೆ, ಅದಕ್ಕೆ ಅದರಲ್ಲೂ ಏನು ಹಾಕ್ತಾರೆ? ಕ್ಲೋರಿನ್, ಬ್ಲೀಚಿಂಗ್ ಪೌಡರ್ ಹಾಕ್ತಾರೆ. PVC ಪೈಪ್ ತಯಾರಿಕೆಯಲ್ಲಿ ಸೋಂಕುನಾಶಕ ಅಂದ್ರೆ ಬ್ಯಾಕ್ಟೀರಿಯಾನ ಕೊಲ್ಲುತ್ತೆ. ಆಮೇಲೆ CFC ಅಂದ್ರೆ ಕ್ಲೋರೋಫ್ಲೋರೋಕಾರ್ಬನ್. CFC ಅಂದ್ರೇನು? ಕ್ಲೋರೋಫ್ಲೋರೋಕಾರ್ಬನ್. ಮತ್ತು ಕೀಟನಾಶಕಗಳಲ್ಲಿ ಕೀಟನಾಶಕದ ತಯಾರಿಕೆಯಲ್ಲೂ ಸಹ ಕ್ಲೋರಿನ್ ಅನ್ನ ಬಳಸ್ತಾರೆ. ಈಗ ಈ ಕಡೆ ಯಾವುದು? ಹೈಡ್ರೋಜನ್ ಅನಿಲ. ಹೈಡ್ರೋಜನ್ ಅನಿಲದ ಉಪಯೋಗಗಳು ಫಸ್ಟ್ ಇಂಧನವಾಗಿ. ಇಂಧನ ಅಂತಂದ್ರೆ ಏನು? ಈಗ ಪೆಟ್ರೋಲ್ ಡೀಸೆಲ್ ಹಾಕಿ ಗಾಡಿ ಓಡಿಸ್ತಿದ್ದಲ್ಲಪ್ಪ, ಅದನ್ನ ಇಂಧನ ಅಂತ ಹೇಳ್ತೀವಿ. ಅದೇ ತರ ಈ ಹೈಡ್ರೋಜನ್ ಅನಿಲವನ್ನ ಕೆಲವೊಂದು ಏರೋಪ್ಲೇನ್ಗಳಲ್ಲಿ ಇಂಧನವಾಗಿ ಬಳಸ್ತಾರೆ, ಹೌದಾ? ಹೈಡ್ರೋಜನ್ ಅನ್ನ. ಆಮೇಲೆ ಕೃತಕ ಬೆಣ್ಣೆಯಲ್ಲಿ ತಯಾರಿಸ್ತಾರೆ. ರಸಗೊಬ್ಬರಗಳು, ಈಗ ಗೊಬ್ಬರ ಹಾಕ್ತೀವಲ್ಲ, ಅದರಲ್ಲಿ ಅಮೋನಿಯಾ ಅಂತಿರುತ್ತೆ, ಅದರಲ್ಲಿ NH3 ಅಮೋನಿಯಾದ, ಅದಕ್ಕೆ ಈ ಹೈಡ್ರೋಜನ್ ಅನ್ನ ಬಳಸ್ತೀವಿ. NH3 ನಲ್ಲಿ H ಇರುತ್ತೆ,
ಗೊತ್ತಾಯ್ತಾ? ನೆಕ್ಸ್ಟು ಈ ಕಡೆ ನಮಗೆ ಬರೋದೇನು NaOH. NaOH ಅಂದ್ರೇನು? ಸೋಡಿಯಂ ಹೈಡ್ರಾಕ್ಸೈಡ್. ಇದರ ಉಪಯೋಗಗಳು OH ಅಂದ್ರೆ ಅದು ಪ್ರತ್ಯಾಮ್ಲ. OH ಅಂದ್ರೇನು? ಪ್ರತ್ಯಾಮ್ಲ ಇದ್ರೆ ಅದು ಸಾಬೂನ್ ತರ ಇರುತ್ತೆ, ಟಚ್ ಮಾಡೋದಕ್ಕೆ. ಯಾವ ತರ ಇರುತ್ತೆ? ಸೊ ಇದು ಏನ್ ಮಾಡುತ್ತೆ? ಲೋಹಗಳ ಜಿಡ್ಡು ನಿವಾರಣೆ, ಸಾಬೂನ್ ತರ ಇರುತ್ತಲ್ಲ, ಲೋಹಗಳ ಜಿಡ್ಡು ನಿವಾರಣೆ, ಎಣ್ಣೆ ಪದಾರ್ಥ ಇದ್ರೆ ಅದನ್ನ ಹೋಗ್ಸುತ್ತೆ. ಆಮೇಲೆ ಸಾಬೂನು ಮತ್ತು ಮಾರ್ಜಕಗಳ ತಯಾರಿಕೆಯಲ್ಲಿ ಯೂಸ್ ಮಾಡ್ತಾರೆ. ಮಾರ್ಜಕಗಳು ಅಂದ್ರೆ ಡಿಟರ್ಜೆಂಟ್ ಪೌಡರ್, ಏನು ಡಿಟರ್ಜೆಂಟ್ ಪೌಡರ್ ತಯಾರಿಕೆಯಲ್ಲಿ ಇದನ್ನ ಯೂಸ್ ಮಾಡ್ತಾರೆ. ಕಾಗದದ ತಯಾರಿಕೆಯಲ್ಲಿ ಮತ್ತು ಕೃತಕ ನೂಲುಗಳ ತಯಾರಿಕೆಯಲ್ಲಿ ಇದನ್ನ NaOH ಅನ್ನ ಬಳಸ್ತಾರೆ. ಇದನ್ನ ಏನ್ ಕ್ವಶನ್ ಕೇಳಬಹುದು? ಕ್ಲೋರಾಲ್ಕಲಿ ಪ್ರಕ್ರಿಯೆಯ ಸಮೀಕರಣ ಬರೆಯಿರಿ ಅದನ್ನು ಕೇಳಬಹುದು. ಇದನ್ನ ಬಿಡಿ. ಆಮೇಲೆ ಏನ್ ಕೇಳಬಹುದು? ಕ್ಯಾಥೋಡ್ ನಲ್ಲಿ ಬಿಡುಗಡೆಯಾದ ಅನಿಲ ಯಾವುದು, ಆನೋಡ್ ನಲ್ಲಿ ಬಿಡುಗಡೆಯಾದ ಅನಿಲ ಯಾವುದು, ಅದರ ಉಪಯೋಗಗಳನ್ನು ಬರೆಯಿರಿ. ಸೊ ನಾವು ಹಿಯರ್ the gas released at the anode is chlorine, the gas released at the cathode is hydrogen. They may ask you the uses of chlorine. Uses of chlorine is the treatment of water, and in the treatment of the water in the swimming pool, it kills the bacteria, it keeps the water clean. Then it is used in the preparation of PVC pipes, and then it is a disinfectant. Disinfectant means it will kill the germs. Then it is used as CFC. In the CFC, chlorofluorocarbon. Now gas released at the cathode is hydrogen. It is used as a fuel in many things. And in the fertilizer, we are using hydrogen in the form of ammonia. Ammonia means NH3. In the fertilizer, we are putting ammonia. In the ammonia, hydrogen should be present. Next, NaOH, sodium hydroxide. Sodium hydroxide is used. It is a base. OH means it will be soapy to touch. Base will be soapy to touch. So it is used for degreasing metals. Degreasing metals means removing oil content from the metals. Then it is prepared in the preparation of soaps and detergents, and then in the making of artificial fibers. ಈಗ ನೋಡಿ ಚೆಲುವೆ ಪುಡಿ ಅಥವಾ ಬ್ಲೀಚಿಂಗ್ ಪೌಡರ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ. ಅದರ ರಾಸಾಯನಿಕ ಹೆಸರೇನು? ಬ್ಲೀಚಿಂಗ್ ಪೌಡರ್ನ ಎಲ್ಲ ಮನೆಗೆ ಕ್ಲೀನ್ ಮಾಡಕ್ಕೆ ಯೂಸ್ ಮಾಡ್ತೀರಲ್ಲ, ಅದರದ್ದು ಕೆಮಿಕಲ್ ಏನು ಅಥವಾ ರಾಸಾಯನಿಕ ಹೆಸರು ಏನು ಅಂದರೆ ಕ್ಯಾಲ್ಸಿಯಂ. Ca ಅಂದ್ರೇನು? ಕ್ಯಾಲ್ಸಿಯಂ. O ಅಂದ್ರೇನು? ಆಕ್ಸಿ. ಆಕ್ಸಿ ಅನ್ಬೇಕಿತ್ತು. Cl2 ಅಂದ್ರೇನು? ಕ್ಲೋರೈಡ್. ಕ್ಯಾಲ್ಸಿಯಂ ಕ್ಲೋರೈಡ್. ಇದು ಚೆಲುವೆ ಪುಡಿ ಅಥವಾ ಬ್ಲೀಚಿಂಗ್ ಪೌಡರ್ ಅಂತ ಹೇಳ್ತೀವಿ, ಹೌದಾ? ಇದರ ತಯಾರಿಕೆ ಪ್ರಿಪರೇಷನ್. ಈಗ ನೀವು ಕ್ಲೋರಾಲ್ಕಲಿ ಪ್ರೊಸೆಸ್ ಅಲ್ಲಿ ಒಂದು ಕಡೆ ಕ್ಲೋರಿನ್ ಅನಿಲ ಬಿಡುಗಡೆ ಆಗಿತ್ತು. ಆಗ್ಲೇ ಕ್ಲೋರಾಲ್ಕಲಿಯಲ್ಲಿ ಕ್ಲೋರಿನ್ ಅನಿಲ ಬಿಡುಗಡೆ ಆಗಿತ್ತಲ್ಲ, ಆ ಕ್ಲೋರಿನ್ ಅನಿಲವನ್ನ ನಾವು ಏನ್ ಮಾಡಬೇಕು? ಈ CaOH ಟ್ವೈಸ್ ಅಂದ್ರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಹೇಳ್ರಿ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಅರಳಿದ ಸುಣ್ಣ. CaOCl ಆಕ್ಸೈಡ್, H2O ನೀರು. ಚೆಲುವೆ ಪುಡಿಯ ಒಂದು ಉಪಯೋಗಗಳು ಏನು? ಚೆಲುವೆ ಪುಡಿಯ ಉಪಯೋಗಗಳು ಈಗ ಬಟ್ಟೆ ಕಾರ್ಖಾನೆಗಳಲ್ಲಿ ಮತ್ತು ಹತ್ತಿ ಕಾರ್ಖಾನೆಗಳಲ್ಲಿ, ಕಾಗದ ಕಾರ್ಖಾನೆಗಳಲ್ಲಿ ಬಟ್ಟೆಯನ್ನ ನಾವು ಹತ್ತಿಯಿಂದ ತಯಾರು ಮಾಡಿರ್ತೀವಿ. ಆ ಹತ್ತಿ ಬಟ್ಟೆಗಳು ಏನಿರ್ತವೆ ಬೆಳ್ಳಗಿರಲ್ಲ, ಒಂಥರ ಬ್ರೌನ್ ಕಲರ್ ಇರ್ತವೆ. ಅದನ್ನ ಬೆಳ್ಳಗೆ ಮಾಡೋದಕ್ಕೆ ನಾವೇನ್ ಮಾಡ್ತೀವಿ? ಚೆಲುವೆ ಪುಡಿ ಯೂಸ್ ಮಾಡ್ತೀವಿ. ಸೊ ಇನ್ ದ ಪ್ರಿಪರೇಷನ್ ಆಫ್ ದ ಟೆಕ್ಸ್ಟೈಲ್ ಇಂಡಸ್ಟ್ರಿ, the clothes are prepared from the cotton. That cotton will be brown in color. To make it white, we use calcium oxychloride, that is bleaching powder. In the same way, we use it in the preparation of pages ಹೇಳ್ತೀವಲ್ಲ, ಕಾಗದದಲ್ಲಿ ಪೇಪರ್. ಇನ್ ದ ಪ್ರಿಪರೇಷನ್ ಆಫ್ ದ ಪೇಪರ್, ಕಾಗದವನ್ನ ಮರಳು ತಿರುಳಿನಿಂದ ತೆಗಿತೀವಿ. ಅದರಿಂದ ಮರಳು ತಿರುಳು, ಅದು ಕಾಗದನೂ ಏನಿರುತ್ತೆ? ಬ್ರೌನ್ ಕಲರ್ ಇರುತ್ತೆ. ಪೇಪರ್ ಆಲ್ಸೋ ವಿಲ್ ಬಿ ಬ್ರೌನ್ ಕಲರ್. ಅದನ್ನ ನಾವು ಬೆಳ್ಳಗೆ ಮಾಡೋದಕ್ಕೆ, ಟು ಮೇಕ್ ಇಟ್ ವೈಟ್, ವಿ ಯೂಸ್ ಬ್ಲೀಚಿಂಗ್ ಪೌಡರ್, ಹೌದಾ? ಆಮೇಲೆ ಅನೇಕ ರಾಸಾಯನಿಕ ಕಾರ್ಖಾನೆಗಳಲ್ಲಿ ಉತ್ಕರ್ಷಣಕಾರಿ ಅಂತಂದ್ರೇನು? ಇದರಲ್ಲಿ ಆಕ್ಸಿಜನ್ ಇದೆ, ಹೌದಾ?
ಈ ಆಕ್ಸಿಜನ್ ಅನ್ನ ಬೇರೆಯವರಿಗೆ ಕೊಟ್ರೆ ಅದನ್ನ ಏನಂತ ಹೇಳ್ತೀವಿ ಉತ್ಕರ್ಷಣಕಾರಿ ಅಂತ ಹೇಳ್ತೀವಿ ಹೌದಾ. ಇನ್ ಮೆನಿ ರಿಯಾಕ್ಷನ್ಸ್ ವಿ ಯೂಸ್ ಇಟ್ ಆಸ್ ಅ ಆಕ್ಸಿಡೈಸಿಂಗ್ ಏಜೆಂಟ್ ಬಿಕಾಸ್ ಇಟ್ ಈಸ್ ಹ್ಯಾವಿಂಗ್ ಆಕ್ಸಿಜನ್ ಇನ್ ಇಟ್. ಆಮೇಲೆ ಕುಡಿಯುವ ನೀರನ್ನು ಕ್ರಿಮಿಮುಕ್ತಗೊಳಿಸಲು ಸೋಂಕನಾಶಕವಾಗಿ ಇದರಲ್ಲಿ ಕ್ಲೋರಿನ್ ಇರೋದ್ರಿಂದ ಅದನ್ನ ಕುಡಿಯೋ ನೀರಲ್ಲಿ ಏನು ಬ್ಯಾಕ್ಟೀರಿಯಾ ವೈರಸ್ನ ಕೊಲ್ಲೋದಕ್ಕೆ ನಾವೇನ್ ಮಾಡ್ತೀವಿ ಸೋಂಕು ನಾಶಕ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ ಸೋಂಕು ನಾಶಕ. ಇಟ್ ಈಸ್ ಯೂಸ್ ಟು ಪ್ಯೂರಿಫೈ ದ ಡ್ರಿಂಕಿಂಗ್ ವಾಟರ್ ಅಂಡ್ ಆಸ್ ಇಟ್ ಕಂಟೇನ್ಸ್ ಕ್ಲೋರಿನ್ ಇಟ್ ಈಸ್ ಯೂಸ್ಡ್ ಆಸ್ ಅ ಡಿಸ್ಇನ್ಫೆಕ್ಟೆಂಟ್ ಟು ಕಿಲ್ ದ ಜರ್ಮ್ಸ್. ಲವಣ ಇದು ಅಡುಗೆ ಸೋಡಾ. ಏನಿದು ಅಡುಗೆ ಸೋಡಾದ ರಾಸಾಯನಿಕ ಹೆಸರೇನು? ಸಾಮಾನ್ಯ ಹೆಸರು ಕಾಮನ್ ನೇಮ್ ಅಂತ ಕೇಳಿದ್ರೆ ಅಡುಗೆ ಸೋಡಾ. ಕಾಮನ್ ನೇಮ್ ಅಂದ್ರೆ ಡೈಲಿ ನಾವು ಅದಕ್ಕೆ ಅಡುಗೆ ಸೋಡಾ ಅಂತ ಕರಿತೀವಿ. ಆದ್ರೆ ರಾಸಾಯನಿಕ ಹೆಸರು ಕೆಮಿಕಲ್ ನೇಮ್ ಏನು ಅಂತ ಕೇಳಿದ್ರೆ ಎಣ್ಣೆ ಅಂದ್ರೇನು ಸೋಡಿಯಂ. ಕೆಮಿಕಲ್ ನೇಮ್ ಸೋಡಿಯಂ. CO3 ಅಂದ್ರೆ ಕಾರ್ಬೋನೇಟ್. CO3 ಅಂದ್ರೆ ಕಾರ್ಬೋನೇಟ್. ಯಾವ ತರ SO4 ಸಲ್ಫೇಟ್ ಆ ತರ ಕಾರ್ಬೋನೇಟ್. NaHCO3 ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್. ಇದು ಅಡುಗೆ ಸೋಡಾ. ಅಡುಗೆಯಲ್ಲಿ ಹಾಕ್ತಿರಲ್ಲ ನೀವು, ಬಜ್ಜಿ ಎಲ್ಲ ಮಾಡುವಾಗ ಸೋಡಾ ಹಾಕ್ತಿರಲ್ಲ, ಆಮೇಲೆ ಕೇಕ್ ಮಾಡುವಾಗ ಬ್ರೆಡ್ ಮಾಡುವಾಗ ಸೋಡಾ ಹಾಕಿದ್ರೆ ಅದು ಮೆತ್ತಗೆ ಬರುತ್ತೆ. ಸೊ ಅದರ ತಯಾರಿಕೆ ಏನ್ ಬೇಕು ಇದು ಕ್ವಶನ್ ಕೇಳಬಹುದು. ಅಡುಗೆ ಸೋಡಾ ತಯಾರಿಕೆಯಲ್ಲಿ ಬಳಕೆಯಾಗುವ ಕಚ್ಚಾ ವಸ್ತು ಯಾವುದು? ಕಚ್ಚಾ ವಸ್ತು ಅಂತಂದ್ರೇನು? ಏನ್ ಬಳಸ್ತೀರಿ? ವಿಚ್ ಇಸ್ ದ ರಾ ಮಟೀರಿಯಲ್ ಯೂಸ್ ಫಾರ್ ದ ಪ್ರಿಪರೇಷನ್ ಆಫ್ ಬೇಕಿಂಗ್ ಸೋಡಾ? ಏನು ಮೇನ್ ಏನ್ ಯೂಸ್ ಮಾಡ್ತೀರಿ? NaCl ಸೋಡಿಯಂ ಕ್ಲೋರೈಡ್. ಏನ್ ಯೂಸ್ ಮಾಡ್ತೀರಿ? ಸೋಡಿಯಂ ಕ್ಲೋರೈಡ್. ಅದಕ್ಕೆ ಏನಾಗ್ತೀರಿ? H2O ಅಂದ್ರೇನು? ನೀರು ಹಾಕಿ. ಆಮೇಲೆ ಅಮೋನಿಯಾ ಅನಿಲ. NH3 ಅಂದ್ರೇನು? ಅಮೋನಿಯಾ ಗ್ಯಾಸ್. ಆಮೇಲೆ CO2 ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್. ಇವೆರಡು ಗ್ಯಾಸ್ ಏನು ಹೇಳ್ರಿ? NaCl NH4Cl ಬರುತ್ತೆ ಇಲ್ಲಿ. NH4Cl ಅಂದ್ರೆ ಅಮೋನಿಯಂ ಕ್ಲೋರೈಡ್. ಅಮೋನಿಯಂ NH3 ಅಂದ್ರೇನು? ಅಮೋನಿಯಂ ಕ್ಲೋರೈಡ್. ಇಲ್ಲಿ ನಿಮ್ದು ಏನ್ ಬೇಕು? ಆಯುರ್ವೇದಿಕ್ ಪ್ರಾಡಕ್ಟ್ ಬಂದು ನಿಮ್ಗೆ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್. ಇದು ಅಡುಗೆ ಸೋಡಾ. ಸೊ ಈ ಅಡುಗೆ ಸೋಡಾವನ್ನ ಉಪಯೋಗಗಳು ಏನು? ಇದನ್ನ ಬೇಕಿಂಗ್ ಪೌಡರ್ ತಯಾರಿಕೆಯಲ್ಲಿ ಬಳಸ್ತಾರೆ. ಬೇಕಿಂಗ್ ಪೌಡರ್ ಮಾಡ್ತಾರೆ ಇದರಲ್ಲಿ. ಅದನ್ನ ಬ್ರೆಡ್ ಮತ್ತು ಕೇಕ್ಗಳ ತಯಾರಿಕೆಯಲ್ಲಿ ಅದು ಮೆತ್ತಗೆ ಬರಲಿ ಅಂತೇಳಿ ಅದನ್ನ ತಯಾರಿಸ್ತಾರೆ. ಆಮೇಲೆ ಆಮ್ಲಶಾಮಕವಾಗಿ ಆಸಿಡಿಟಿ. ಈಗ ನೀವು ಹೇಳಿದೆ ಹೊಟ್ಟೆಯಲ್ಲಿ ಹೈಡ್ರೋಕ್ಲೋರಿಕ್ ಗ್ಯಾಸ್ ಆಮ್ಲ ಉತ್ಪತ್ತಿ ಆಗುತ್ತೆ ಅಂತ ಹೇಳಿದೆ. ಆ ಹೈಡ್ರೋಕ್ಲೋರಿಕ್ ಆಮ್ಲ ಜಾಸ್ತಿ ಆದರೆ ಅದನ್ನ ಏನಂತ ಹೇಳ್ತೀವಿ? ಆಸಿಡಿಟಿ, ಆಮ್ಲೀಯತೆ ಅಂತ ಹೇಳ್ತೀವಿ. ಆ ಆಮ್ಲೀಯತೆಯನ್ನು ಕಡಿಮೆ ಮಾಡೋದಕ್ಕೆ ಏನ್ ಮಾಡ್ತಾರೆ? ಅಡುಗೆ ಸೋಡಾ ಇದನ್ನು ಕುಡಿತಾರೆ. ಏನು? ಅಡುಗೆ ಸೋಡಾ. ಅದನ್ನ ಆಮ್ಲಶಾಮಕ ಅಂತ ಹೇಳ್ತೀವಿ. ಆಮ್ಲಶಾಮಕ ಅಂದ್ರೆ ಹೊಟ್ಟೆಯಲ್ಲಿ, ಎಲ್ಲಿ? ಹೊಟ್ಟೆ ಜಠರದಲ್ಲಿ ಯಾವ ಆಮ್ಲ ಹೆಚ್ಚಿಗೆ ಆಗಿರುತ್ತೆ? ಹೈಡ್ರೋಕ್ಲೋರಿಕ್ ಆಮ್ಲ. ಇನ್ ದ ಸ್ಟಮಕ್ acid, if it is produced more it is called acidity. So it is this one NaCO3 sodium hydrogen carbonate. Baking soda is used as an antacid to remove the acidity, to neutralize the acidity. ಇನ್ನೊಂದು ಯೂಸ್ ಇದನ್ನು ಬೆಂಕಿ ಆರಿಸುವ ಸೋಡಾ ಆಸಿಡ್ ಉಪಕರಣಗಳಲ್ಲಿ ಬಳಸ್ತಾರೆ. ಬೆಂಕಿ ಆರಿಸುವ ಉಪಕರಣಗಳನ್ನು ನೋಡಿದ್ದೀರಾ? ಅದರಲ್ಲಿ ಸಹ ಇದನ್ನ ಸೋಡಾ ಆಸಿಡ್ ಬೆಂಕಿ ಆರಿಸೋದು ಅಂತ ಹೇಳುತ್ತೆ. ಫೈರ್ ಎಕ್ಸ್ಟಿಂಗ್ವಿಷರ್, ಸೋಡಾ ಆಸಿಡ್ ಫೈರ್ ಎಕ್ಸ್ಟಿಂಗ್ವಿಷರ್ ಅಲ್ಲಿ ಇದನ್ನ ಏನ್ ಮಾಡ್ತಾರೆ? ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಇಸ್ ಯೂಸ್ಡ್ ಇನ್ ದ ಫೈರ್ ಎಕ್ಸ್ಟಿಂಗ್ವಿಷರ್. ಅಡಿಗೆ ಸೋಡಾ ಆಯ್ತು, ಅಡಿಗೆ ಮಾಡೋದಕ್ಕೆ ಹಾಕ್ತೀವಿ. ಬಟ್ಟೆ ಒಗೆಯೋ ಸೋಡಾ ಇತ್ತು, ಏನು? ವಾಷಿಂಗ್ ಸೋಡಾ. ಅಲ್ಲಿ NaHCO3 ಇತ್ತು. ಏನಿತ್ತು? Na2CO3. ಹೆಚ್ಚು ಹೊರಟೋಗಿದೆ. ಏನಿದು? Na2CO3. Na ಅಂದ್ರೇನು? ಸೋಡಿಯಂ. CO3 ಅಂದ್ರೇನು? ಇದರ ರಾಸಾಯನಿಕ ಹೆಸರು ಸೋಡಿಯಂ ಕಾರ್ಬನೇಟ್. ಇದನ್ನ NaCl ಸೋಡಿಯಂ ಕ್ಲೋರೈಡ್ ನಿಂದ ತಯಾರಿಸ್ತೀವಿ. ಇದರ ಉಪಯೋಗಗಳು: ವಾಷಿಂಗ್ ಸೋಡಾ ಸೋಡಿಯಂ ಕಾರ್ಬೋನೇಟ್ ಅನ್ನು ಗಾಜು, ಸಾಬೂನು ಮತ್ತು ಕಾಗದದ ಕಾರ್ಖಾನೆಗಳಲ್ಲಿ ಉಪಯೋಗಿಸುತ್ತಾರೆ. ಈಗ ಕೆಲವೊಂದು ವಸ್ತುಗಳನ್ನು ನಾವು ತಯಾರು ಮಾಡ್ತಿರ್ತೀವಿ. ಗಾಜು ತಯಾರು ಮಾಡ್ತಿರ್ತೀವಿ. ಗಾಜನ್ನ ತಯಾರಿ ಮಾಡುವಾಗ ಕೆಲವೊಂದು ವಸ್ತುಗಳನ್ನು ಮಿಕ್ಸ್ ಮಾಡಿ ತಯಾರು ಮಾಡ್ತೀವಿ. ಅದರಲ್ಲಿ ಇದನ್ನು ಮಿಕ್ಸ್ ಮಾಡ್ತೀವಿ. ಏನು? Na2CO3. ಇದನ್ನ ಗಾಜು ತಯಾರಿಕೆಯಲ್ಲಿ ಉಪಯೋಗಿಸ್ತೀವಿ. Na2CO3 ಸೋಡಿಯಂ
ಕಾರ್ಬೋನೇಟ್. ಅದೇ ತರ ಸಾಬೂನಿನ ತಯಾರಿಕೆಯಲ್ಲೂ ಇದನ್ನ ಉಪಯೋಗಿಸ್ತೀವಿ, Na2CO3, ಮತ್ತು ಕಾಗದ ಕಾರ್ಖಾನೆಗಳಲ್ಲಿ ಇದನ್ನ ಉಪಯೋಗಿಸ್ತೀವಿ. ನೆಕ್ಸ್ಟ್ ಇದನ್ನು ಬೋರಾಕ್ಸ್ ನಂತಹ ಸೋಡಿಯಂ ಸಂಯುಕ್ತಗಳ ಉತ್ಪಾದನೆಯಲ್ಲಿ, ಇನ್ ದ ಪ್ರಿಪರೇಷನ್ ಆಫ್ ಬೋರಾಕ್ಸ್. ಬೋರಾಕ್ಸ್ ಅಂದ್ರೆ ಸೋಡಿಯಂ ಇರುವಂತಹ ಸಂಯುಕ್ತ. ದ ಕಾಂಪೌಂಡ್ಸ್ ಆಫ್ ಸೋಡಿಯಂ is called as borax. It is used in the preparation of borax. First one, it is used in the preparation of glass, soap and paper industries. Next, sodium carbonate ಅನ್ನು ಗೃಹ ಬಳಕೆಯ ಸ್ವಚ್ಛಕಾರಿಯಾಗಿ ಉಪಯೋಗಿಸುತ್ತಾರೆ. ಅಂದ್ರೆ ಬಟ್ಟೆ ಒಗೆಯೋದಕ್ಕೆ ಯೂಸ್ ಮಾಡ್ತಾರೆ ಇದನ್ನು. ಟು ವಾಶ್ ದ ಕ್ಲೋತ್ಸ್ ಇಟ್ ಈಸ್ ಯೂಸ್ಡ್. ಇದನ್ನು ನೀರಿನ ಶಾಶ್ವತ ಗಡಸುತನ ನಿವಾರಣೆಗೆ ಉಪಯೋಗಿಸುತ್ತಾರೆ. ಈಗ ಗಡಸು ನೀರು ಅಂದ್ರೆ ಬೋರ್ವೆಲ್ ನೀರು ಯೂಸ್ ಮಾಡ್ತೀರಲ್ಲಪ್ಪ, ಅದನ್ನು ಕಾಯಿಸಿದ್ರೆ ಬೆಳ್ಳಗೆ ಬರುತ್ತಲ್ಲ, ಹೌದಾ? ಅದನ್ನ ಗಡಸು ನೀರು ಅಂತ ಹೇಳ್ತೀವಿ. ಇದನ್ನ ಹೇಳ್ತೀವಿ ಗಡಸು ನೀರು. ಈ ಕುಡಿಯೋ ನೀರು ಸಿಹಿ ನೀರು, ಅದರಲ್ಲಿ ಏನು ಬೆಳ್ಳಗೆ ಬರಲ್ಲ. ಈ ಬೆಳ್ಳಗೆ ಯಾಕೆ ಬರುತ್ತೆ ಅಂದ್ರೆ ಅದರಲ್ಲಿ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಷಿಯಂ ಲವಣಗಳು ಇರ್ತವೆ. ಅದನ್ನ ನೀರಿನ ಗಡಸುತನ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಗಡಸಾಗಿದೆ. ಆ ಲವಣಗಳು ಇರೋದ್ರಿಂದ ಗಡಸಾಗಿದೆ. ಈ Na2CO3 ಅದರಲ್ಲಿ ಹಾಕಿದಾಗ, ಸೋಡಿಯಂ ಕಾರ್ಬೋನೇಟ್ ಹಾಕಿದಾಗ, ಅದು ಸೋಡಿಯಂ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಷಿಯಂ ಲವಣಗಳನ್ನು ತೆಗೆದು ಗಡಸು ನೀರನ್ನ ಏನ್ ಮಾಡುತ್ತೆ? ಕುಡಿಯೋದಕ್ಕೆ ಯೋಗ್ಯ ಮಾಡುತ್ತೆ, ಸಿಹಿ ನೀರನ್ನಾಗಿ ಮಾಡುತ್ತೆ. ಏನು ಇದು ಇಂಪಾರ್ಟೆಂಟ್ ಪಾಯಿಂಟ್ ಕೇಳ್ತಾರೆ. ಇದನ್ನ ಹಾಕಿದ್ರೆ ಗಡಸು ನೀರನ್ನ ನಿವಾರಣೆ ಮಾಡಬಹುದು, ಗಡಸುತನವನ್ನ ನಿವಾರಣೆ ಮಾಡಬಹುದು. ಇಟ್ ಈಸ್ ಯೂಸ್ಡ್ ಇನ್ ದ ಸಾಫ್ಟನಿಂಗ್ ಆಫ್ ಹಾರ್ಡ್ ವಾಟರ್. Hard water contains salts like magnesium and calcium. So if you put sodium carbonate in the hard water, it makes the water soft. Plaster of Paris. Plaster of Paris na ರಾಸಾಯನಿಕ ಹೆಸರು, ಕೆಮಿಕಲ್ ನೇಮ್ ಏನು ಅಂತಂದ್ರೆ Ca ಅಂದ್ರೆ ಕ್ಯಾಲ್ಸಿಯಂ. Ca ಅಂದ್ರೆ ಏನು? ಕ್ಯಾಲ್ಸಿಯಂ. SO4 ಅಂದ್ರೆ ಸಲ್ಫೇಟ್. ಕ್ಯಾಲ್ಸಿಯಂ ಸಲ್ಫೇಟ್. ಇದು ಹೆಮಿ ಹೈಡ್ರೇಟ್ ಅಂತ ಹೇಳ್ತೀವಿ. ಹೆಮಿ ಅಂದ್ರೇನು? ಅರ್ಧ. ಹೆಮಿ ಅಂದ್ರೇನು? ಅರ್ಧ. ಹೈಡ್ರಾ ಅಂದ್ರೆ ಇಂಗ್ಲಿಷ್ ಅಲ್ಲಿ ನೀರು ಅಂತ ಅರ್ಥ. ಹೈಡ್ರಾ ಅಂದ್ರೇನು? ನೀರು ಸೇರ್ಕೊಂಡಿದೆ. ಅದಕ್ಕೆ ಇದರ ಹೆಸರೇನು? ಕ್ಯಾಲ್ಸಿಯಂ ಸಲ್ಫೇಟ್ ಹೈಡ್ರೇಟ್, ಹೆಮಿ ಹೈಡ್ರೇಟ್. ಯಾಕೆ ಇದು ಅರ್ಧ ಆಯ್ತು ಅಂದ್ರೆ ಇಲ್ಲಿ 2 ಕ್ಯಾಲ್ಸಿಯಂ ಸಲ್ಫೇಟ್ ಇರ್ತವೆ, ಇನ್ನೊಂದು ಕ್ಯಾಲ್ಸಿಯಂ ಸಲ್ಫೇಟ್ ಕೆಳಗಡೆ ಇರುತ್ತೆ. ಅದರ್ಧ ಇದರ್ಧ ಸೇರಿ ಏನಾಗುತ್ತೆ? ಒಂದು ನೀರಿನ ಅಣುವನ್ನ ಹಂಚ್ಕೊಂಡಿರುತ್ತೆ. ಆಯ್ತಾ? ನೋಡ್ರಿ, ಇಲ್ಲೊಂದು CaSO4 ಇರುತ್ತೆ. 2 ಕ್ಯಾಲ್ಸಿಯಂ ಸಲ್ಫೇಟ್ ಅಣುಗಳು ಏನ್ ಮಾಡಿರ್ತವೆ? ಇದು ಒಂದು ಅರ್ಧ, ಇದೊಂದು ಅರ್ಧ ಹಂಚ್ಕೊಂಡಿರ್ತವೆ. ಅದರ ಸಲುವಾಗಿ ಇಲ್ಲೇನಾಗಿದೆ? ಅರ್ಧ ಆಗಿದೆ. ಒಂದು ನೀರಿನ ಅಣು ಎಷ್ಟಿದೆ? 1. ಕ್ಯಾಲ್ಸಿಯಂ ಸಲ್ಫೇಟ್ ಎಷ್ಟಿದೆ? 2. ಅದಕ್ಕೆ 1ರಲ್ಲಿ 2 ಹಂಚಬೇಕು ಅಂದ್ರೆ ಅರ್ಧ ಹಂಚಬೇಕು. ಅದಕ್ಕೆ ಇದು CaSO4 half H2O. ಹೇಳ್ರಿ, ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್. ತಯಾರಿಕೆ ಜಿಪ್ಸಮ್ ಅಂದ್ರೆ ಸಿಮೆಂಟ್ ಯಾಕೆ ಮಾಡ್ತಾರಲ್ಲ? ಜಿಪ್ಸಮ್ CaSO4 2H2O ಸೇಮ್. CaSO4 ಸೇಮ್. ಅದು half H2O, ಇದು 2H2O. ಇದೇನಿದು? 2H2O. ಈ ಜಿಪ್ಸಮ್ ಅನ್ನ ಕಾಯಿಸಿದಾಗ ನಮಗೆ ಸಿಗುತ್ತೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್. When we heat the gypsum, we are going to get plaster of Paris. It is 2H2O, it is half H2O. ನೀರಿನ ಅಣುವನ್ನು ಕಳೆದುಕೊಂಡು, ಇಟ್ ಲೂಸಸ್ ದ ಮಾಲಿಕ್ಯೂಲ್ ಆಫ್ ವಾಟರ್. ಅಂದ್ರೇನು? ನೀರಿನ ಅಣುವನ್ನು ಕಳ್ಕೊಳ್ಳುತ್ತೆ ಹೀಟ್ ಮಾಡಿದಾಗ. ನೀರಿನ ಅಣುವನ್ನು ಕಳ್ಕೊಂಡು ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಇದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂದ್ರೆ ಕೈ ಮುರಿದಾಗ ವೈಟ್ ಕಲರ್ ಇದನ್ನ ಹಾಕಿರ್ತಾರಲ್ಲ, ಸಿಮೆಂಟ್. ವೈಟ್ ಕಲರ್ ಸಿಮೆಂಟ್ ನೋಡಿದೀರಾ? ಅದು ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಸೊ ಇದರ ಉಪಯೋಗಗಳನ್ನ ಏನು ಕೇಳ್ತಾರೆ? ಇದನ್ನ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನು ಆಟಿಕೆಗಳ ತಯಾರಿಕೆಯಲ್ಲಿ, ಆಟಿಕೆ ಅಂದ್ರೇನು? ಆಟದ ಸಾಮಾನು. ಆಟಿಕೆಗಳ ತಯಾರಿಕೆಯಲ್ಲಿ, ಅಲಂಕಾರಿಕ ವಸ್ತುಗಳಲ್ಲಿ, ಅಲಂಕಾರಿಕ ಮಾಡಲ್ಲು, ಏನಾದರೂ ಮೂರ್ತಿ ಇರುತ್ತಲ್ಲ, ಅದನ್ನ ತಯಾರಿಕೆಯಲ್ಲಿ, ಅಲಂಕಾರಿಕ ವಸ್ತುಗಳಲ್ಲಿ ಮತ್ತು ನುಣುಪಾದ ಮೇಲ್ಮೈ ನಿರ್ಮಿಸಲು ಉಪಯೋಗಿಸುತ್ತಾರೆ. ಯಾವುದಾದ್ರೂ ಒರಟಾದ ಒಂದು ಸರ್ಫೇಸ್ ಇದ್ರೆ ಕ್ಯಾಲ್ಸಿಯಂ ಸಲ್ಫೇಟ್ ನ ನೀರಲ್ಲಿ ಹಾಕಿ ಅದ್ರ ಮೇಲೆ ಬಳದ್ರೆ ಏನಾಗುತ್ತೆ? ಅದು ನುಣುಪಾಗುತ್ತೆ. ಅರ್ಥ ಆಯ್ತಾ? ನಾವು ಮೊಬೈಲ್ ಸ್ಟ್ಯಾಂಡ್ ತರ್ತಿದ್ದಲ್ಲ ಬಿಳಿದು, ಅದೇ ಕ್ಯಾಲ್ಸಿಯಂ ಸಲ್ಫೇಟ್. ಅರ್ಥ ಆಯ್ತಾ?
ಇದನ್ನ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಹೇಳಿ ಕರಿತೀವಿ. ಸೊ ಡೆಕೋರೇಟಿವ್ ಸಬ್ಸ್ಟೆನ್ಸಸ್ ದೇ ಯೂಸ್ ಇನ್ ದ ಡೆಕೋರೇಟಿವ್ ಸಬ್ಸ್ಟೆನ್ಸ್ ಅಂಡ್ ಇನ್ ದ ಮುರಿದ ಮೂಳೆಗಳನ್ನು ಜೋಡಿಸಲು ಜಾಯಿನಿಂಗ್ ಆಫ್ ದ ಕ್ರ್ಯಾಕ್ಡ್ ಬೋನ್ಸ್. ಇದೇನಾದ್ರೂ ಮೂಳೆಗಳು ಮುರಿದಿದ್ರೆ ಅದರದ್ದು ಪ್ಲಾಸ್ಟರ್ ಹಾಕ್ತಾರೆ. ಇದು ಉಪಯೋಗಗಳನ್ನ ಜೋಡಿಸ್ತಾರೆ ಮೂಳೆಗಳನ್ನ